ಸೌತ್ ಇಂಡಿಯನ್ ಮೂವೀಸ್ ಅಲ್ಲಿ ಕೆಲವು ಮೂವೀಸ್ ಸ್ಟೋರಿಯಿಂದ ಇಂಪ್ರೆಸ್ ಮಾಡುತ್ತೆ, ಕೆಲವು ಪರ್ಫಾರ್ಮೆನ್ಸ್ ಇಂದ, ಮತ್ತೆ ಇನ್ನು ಕೆಲವು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಇವತ್ತಿನ ಲಿಸ್ಟ್ ನಲ್ಲಿ ಇಂಥವೇ ಮೂವೀಸ್ ಗಳನ್ನ ತಂದಿದ್ದೀನಿ. ಮತ್ತೆ ಈ ಎಲ್ಲಾ ಮೂವೀಸ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಅವೈಲೇಬಲ್ ಇದೆ. ನಂಬರ್ 5 ಮೇಲೆ ಥಂಡೇಲ್. ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಈ ಮೂವಿಯ ಬಿಗ್ಗೆಸ್ಟ್ ಸ್ಟ್ರೆಂತ್ ನಾಗ ಚೈತನ್ಯ ಮತ್ತು ಸಾಯಿ ಪಲ್ಲವಿ. ಮೂವಿಯ ಸ್ಟೋರಿ ಏನಂದ್ರೆ ರಾಜು ಮತ್ತೆ ಸತ್ಯ ಇವರ ಇಬ್ಬರ ರಿಲೇಶನ್ಶಿಪ್ ಇಂದ ಸ್ಟಾರ್ಟ್ ಆಗುತ್ತೆ. ರಾಜು ಫಿಶಿಂಗ್ ಗೆ ಹೋಗ್ತಾನೆ, ಆದ್ರೆ ಅವನು ಒಂದಿನ ಇಂಟರ್ನ್ಯಾಷನಲ್ ವಾಟರ್ಸ್ ಕ್ರಾಸ್ ಮಾಡಿ ಪಾಕಿಸ್ತಾನಿ ಅಥಾರಿಟೀಸ್ ಕೈಯಲ್ಲಿ ಸಿಕ್ಕಾಕೊಳ್ತಾನೆ. ಅಲ್ಲಿಂದ ಲವ್ ಸ್ಟೋರಿಯಲ್ಲಿ ಸರ್ವೈವಲ್ ಮತ್ತು ಇಮೋಷನಲ್ ಸ್ಟ್ರಗಲ್ ಆಡ್ ಆಗುತ್ತೆ. ನಂಗೆ ಮೂವಿಯಲ್ಲಿ ಫಸ್ಟ್ ಹಾಫ್ ರಿಲೇಟಿವ್ಲಿ ಬೆಟರ್ ಅನಿಸ್ತು, ಸ್ಪೆಷಲಿ ರಾಜು ಮತ್ತೆ ಸತ್ಯ ಸೀನ್ಸ್. ಅವರ ಕೆಮಿಸ್ಟ್ರಿ ಜೆನ್ಯೂನ್ಲಿ ವರ್ಕ್ ಆಗಿದೆ. ಸಾಯಿ ಪಲ್ಲವಿ ಅವರ ಕ್ಯಾರೆಕ್ಟರ್ ಜಸ್ಟ್ ಸೈಡ್ ಕ್ಯಾರೆಕ್ಟರ್ ಆಗಿ ಉಳಿಯಲ್ಲ, ಅವರ ಕ್ಯಾರೆಕ್ಟರ್ ಸ್ಟೋರಿಗೆ ಇಂಪಾರ್ಟೆಂಟ್ ಇದೆ. ಆದ್ರೆ ಮೂವಿಯ ನೆಗೆಟಿವ್ ಏನಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಸ್ಟೋರಿನ ಸ್ವಲ್ಪ ಡ್ರ್ಯಾಗ್ ಮಾಡಿದ್ದಾರೆ ಅಂತ ಫೀಲಿಂಗ್ ಬರುತ್ತೆ, ಮತ್ತೆ ಕೆಲವು ಸೀನ್ಸ್ ಗಳು ಫೋರ್ಸ್ಫುಲಿ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಸೊ ಓವರ್ ಆಲ್ ಬ್ಯಾಡ್ ಮೂವಿ ಅಲ್ಲ, ಬಟ್ ಗ್ರೇಟ್ ಮೂವಿ ಕೂಡ ಅಲ್ಲ. ನಿಮ್ಗೆ ನಾಗ ಚೈತನ್ಯ ಮತ್ತೆ ಸಾಯಿ ಪಲ್ಲವಿ ಅವರ ಕೆಮಿಸ್ಟ್ರಿ ಇಷ್ಟ ಅಂದ್ರೆ ಈ ಮೂವಿನ ಒನ್ ಟೈಮ್ ನೋಡಬಹುದು. ಆದ್ರೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಈ ಮೂವಿಯಿಂದ, ಅವಾಗ್ಲೇ ಈ ಮೂವಿ ನಿಮಗೆ ಚೆನ್ನಾಗಿ ಅನ್ಸುತ್ತೆ. ನಂಬರ್ 4 ಮೇಲೆ ಹಾಯ್ ನಾನಾ. ಈ ಮೂವಿಯ ಟ್ರೇಲರ್ ನೋಡಿದ ಮೇಲೆ ಜಸ್ಟ್ ಅನದರ್ ರೊಮ್ಯಾಂಟಿಕ್ ಡ್ರಾಮಾ ಅನ್ಸಬಹುದು, ಬಟ್ ಮೂವಿ ಆಕ್ಚುಲಿ ವರ್ಕ್ಸ್ ಬಿಕಾಸ್ ಆಫ್ ದ ಫಾದರ್ ಅಂಡ್ ಡಾಟರ್ ರಿಲೇಶನ್ಶಿಪ್. ನಾನಿ ಪ್ಲೇ ಮಾಡಿದ್ದಾರೆ ವಿರಾಜ್ ಅನ್ನೋ ಪಾತ್ರ. ಅವನೊಬ್ಬ ಸಿಂಗಲ್ ಫಾದರ್, ಮತ್ತೆ ಅವನಿಗೊಬ್ಳು ಮಗಳು, ಮತ್ತೆ ಆ ಮಗಳಿಗೆ ನನ್ನ ಅಮ್ಮ ಯಾರು ಅಂತ ತಿಳ್ಕೊಳ್ಳೋದು ಆಸೆ ಇದೆ. ಆಗ ವಿರಾಜ್ ಪಾಸ್ಟ್ ಸ್ಟೋರಿನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅಂಡ್ ಅಲ್ಲಿಂದ ಮೂವಿ ಇಂಟ್ರೆಸ್ಟಿಂಗ್ ಆಗುತ್ತೆ. ಇಲ್ಲಿ ಪಾಸ್ಟ್ ನ ಸಿಂಪಲ್ ಫ್ಲಾಶ್ ಬ್ಯಾಕ್ ತರ ಯೂಸ್ ಮಾಡಿಲ್ಲ, ಹೇಗೆ ಸ್ಟೋರಿ ಮುಂದಕ್ಕೆ ಹೋಗುತ್ತೆ ಅವಾಗ ನಮಗೆ ಗೊತ್ತಾಗುತ್ತೆ ಈ ಕ್ಯಾರೆಕ್ಟರ್ ಯಾಕೆ ಹೀಗಿದೆ ಅಂತ. ನಾನ್ ಈಸ್ ವೆರಿ ನ್ಯಾಚುರಲ್, ಬಟ್ ಹಾನೆಸ್ಟ್ಲಿ ಮೃಣಾಲ್ ಠಾಕೂರ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ದಿಸ್ ಮೂವಿ ವರ್ಕ್ಸ್. ಅವರ ಕೆಮಿಸ್ಟ್ರಿ, ಇಮೋಷನಲ್ ಸೀನ್ಸ್, ಸಾಂಗ್ಸ್ ಎಲ್ಲ ವರ್ಕ್ ಆಗಿದೆ. ಅಂಡ್ ಎಸ್ ಮೂವಿ ಇಮೋಷನಲ್ ಆಗಿದೆ. ಕೆಲವು ಸೀನ್ಸ್ ನೋಡಿದ್ರೆ ಮೂವಿ ಪ್ರೆಡಿಕ್ಟೇಬಲ್ ಆಗುತ್ತೆ, ಬಟ್ ಒಂದ್ಸಲ ಕ್ಲೈಮ್ಯಾಕ್ಸ್ ಗೆ ರೀಚ್ ಆದಾಗ ಮುಂಚೆ ನೋಡಿರುವ ಸೀನ್ಸ್ ನ ಬೇರೆ ಪರ್ಸ್ಪೆಕ್ಟಿವ್ ಇಂದ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. IMDb ರೇಟಿಂಗ್ 8.3 ಔಟ್ ಆಫ್ 10 ಇದೆ. ಈ ಮೂವಿ ನಿಮಗೆ ನೆಟ್ಫ್ಲಿಕ್ಸ್ ಮೇಲೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಸಿಗುತ್ತೆ. ಸೊ ನಿಮಗೆ ರೊಮ್ಯಾನ್ಸ್, ಫ್ಯಾಮಿಲಿ ಇಮೋಷನ್ ಮತ್ತೆ ಗುಡ್ ಪರ್ಫಾರ್ಮೆನ್ಸ್ ಇಷ್ಟ ಅಂದ್ರೆ ಈ ಮೂವಿನ ಡೆಫಿನೆಟ್ಲಿ ಟ್ರೈ ಮಾಡಿ. ನಂಬರ್ 3 ಮೇಲೆ ಅಮರನ್. ಈ ಮೂವಿ ನೋಡೋದಕ್ಕೂ ಮುಂಚೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಇದೊಂದು ಜಸ್ಟ್ ರೆಗ್ಯುಲರ್ ಆರ್ಮಿ ಆಕ್ಷನ್ ಮೂವಿ ಅಲ್ಲ, ಇಟ್ಸ್ ಎ ಲವ್ ಸ್ಟೋರಿ ಇನ್ಸೈಡ್ ಎ ಸೋಲ್ಜರ್ಸ್ ಲೈಫ್. ಶಿವಕಾರ್ತಿಕೇಯನ್ ಇಲ್ಲಿ ಮೇಜರ್ ಮುಕುಂದ್ ವರದರಾಜನ್ನ ಪಾತ್ರದಲ್ಲಿ ನಿಮಗೆ ನೋಡಕ್ ಸಿಗ್ತಾರೆ, ಮತ್ತೆ ಸಾಯಿ ಪಲ್ಲವಿ ಹಿಂದೂ ಪಾತ್ರದಲ್ಲಿ ನಿಮಗೆ ನೋಡಕ್ ಸಿಗ್ತಾರೆ. ಮೂವಿ ಎಲ್ಲಿಂದ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂದ್ರೆ ಮುಕುಂದ್ ನ ಆರ್ಮಿ ಜರ್ನಿ ಜೊತೆಗೆ ಹಿಂದೂ ಮತ್ತೆ ಮುಕುಂದ್ ರಿಲೇಶನ್ಶಿಪ್ ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಫಸ್ಟ್ ಹಾಫ್ ನಲ್ಲಿ ನೀವು ಕ್ಯಾರೆಕ್ಟರ್ ಗೆ ಇಮೋಷನಲಿ ಕನೆಕ್ಟ್ ಆಗ್ತೀರಾ, ಅಂಡ್ ಸೆಕೆಂಡ್ ಹಾಫ್ ನಲ್ಲಿ ಆರ್ಮಿ ಮಿಷನ್ ಸ್ಟಾರ್ಟ್ ಆದ್ಮೇಲೆ ಟೋನ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ಶಿವಕಾರ್ತಿಕೇಯ ಅವರ ಟ್ರಾನ್ಸ್ಫಾರ್ಮೇಶನ್ ರಿಯಲಿ ವರ್ಕ್, ಸ್ಪೆಷಲಿ ಅವರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ. ಸಾಯಿ ಪಲ್ಲವಿ ಕೂಡ ಇಮೋಷನಲ್ ಸೀನ್ಸ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಕ್ಟಿಂಗ್ ಮಾಡಿದ್ದಾರೆ. ಆದ್ರೆ ಈ ಮೂವಿಯ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಅದು ಕ್ಲೈಮ್ಯಾಕ್ಸ್. ಆಲ್ರೆಡಿ ನಿಮಗೆ ಮುಕುಂದ್ಗೆ ಏನಾಗುತ್ತೆ ಅಂತ ಬೇಸಿಕ್ ಐಡಿಯಾ ಇರುತ್ತೆ, ಯಾಕಂದ್ರೆ ಇದು ಬೇಸ್ಡ್ ಆನ್ ರಿಯಲ್ ಸ್ಟೋರಿ. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಹಿಂದೂ ಪರ್ಸ್ಪೆಕ್ಟಿವ್ ಇಂದ ಸ್ಟೋರಿ ಹಿಟ್ ಆಗೋದು, ದಟ್ಸ್ ವೇರ್ ಮೂವಿ ರಿಯಲಿ ಹರ್ಟ್ಸ್. ನಿಮಗೆ ಆರ್ಮಿ, ರೊಮ್ಯಾನ್ಸ್, ಇಮೋಷನಲ್ ಸ್ಟೋರಿ ಟೆಲ್ಲಿಂಗ್ ಇಷ್ಟ ಅಂದ್ರೆ ಅಮರನ್ ಮೂವಿನ ಮಿಸ್ ಮಾಡದೆ ನೋಡಿ. ನಂಬರ್ 2 ಮೇಲೆ ಡಾಕ್ಟರ್. ಈ ಮೂವಿಯ ಮೇನ್ ಹೀರೋ ಆಕ್ಚುಲಿ ಹೀರೋ ತರ ಬಿಹೇವ್ ಮಾಡಲ್ಲ. ನಮ್ಮ ಹೀರೋ ವೆರಿ ಕಾಮ್ ಅಂಡ್ ಆಲ್ಮೋಸ್ಟ್ ಇಮೋಷನಲ್ ಲೆಸ್. ಒಂದ್ ಪಾಯಿಂಟ್ ಅಲ್ಲಿ ಅವನ ಫಿಯಾನ್ಸೆದು ರಿಲೇಟಿವ್ ಹುಡುಗಿ ಕಿಡ್ನಾಪ್ ಆಗ್ತಾಳೆ, ಆಗ ರೆಸ್ಕ್ಯೂ ಮಿಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ನಾರ್ಮಲ್ ರೆಸ್ಕ್ಯೂ ಆಪರೇಷನ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಬಿಕಾಸ್ ವರುಣ್ಗೆ ಹೆಲ್ಪ್ ಮಾಡೋಕೆ ಬರೋ ಟೀಮ್ ಒಂದೊಂದು ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಕ್ರೇಜಿ. ಮೂವಿ ಸೀರಿಯಸ್ ಸಿಚುವೇಶನ್ ನ ಕ್ರಿಯೇಟ್ ಮಾಡುತ್ತೆ, ಆಮೇಲೆ ಸೇಮ್ ಸಿಚುವೇಶನ್ ಅಲ್ಲಿ ಡೆಡ್ ಪೆನ್ ಕಾಮಿಡಿ ಇನ್ಸರ್ಟ್ ಮಾಡುತ್ತೆ. ಸ್ಪೆಷಲಿ ಶಿವಕಾರ್ತಿಕೇಯನ್ ಸೈಲೆಂಟ್ ಪರ್ಫಾರ್ಮೆನ್ಸ್ ತುಂಬಾನೇ ಡಿಫ್ರೆಂಟ್. ನಾರ್ಮಲಿ ಶಿವಕಾರ್ತಿಕೇಯನ್ ಮೂವೀಸ್ ಅಲ್ಲಿ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಈ ಮೂವಿಲಿ ಅವರು ಆಲ್ಮೋಸ್ಟ್ ಎಕ್ಸ್ಪ್ರೆಷನ್ ಲೆಸ್, ಅಂಡ್ ಅಲ್ಲೇ ಈ ಮೂವಿ ಕಾಮಿಡಿ ಆಗುತ್ತೆ. ಮೂವಿಯ ಸ್ಟೋರಿ ಪ್ರೆಡಿಕ್ಟೇಬಲ್ ಅನಿಸಬಹುದು, ಬಟ್ ಸ್ಕ್ರೀನ್ ಪ್ಲೇ ಅಂಡ್ ಕಾಮಿಡಿ ಮೂವಿನ ಬೇರೆ ಲೆವೆಲ್ ಅಲ್ಲಿ ಕರ್ಕೊಂಡು ಹೋಗುತ್ತೆ. 7.4 IMDb ರೇಟಿಂಗ್ ಇದೆ ಈ ಮೂವಿಗೆ. ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಸೊ ನಿಮಗೆ ಆಕ್ಷನ್, ಕ್ರೈಮ್, ಕಾಮಿಡಿ ಕಾಂಬಿನೇಷನ್ ಬೇಕು ಅಂದ್ರೆ ಈ ಮೂವಿನ ಮಿಸ್ ಮಾಡದೆ ನೋಡಿ. ಈಗ ನಂಬರ್ 1 ಮೇಲೆ ಮಹಾರಾಜ. ಈ ಮೂವಿಯ ಬಗ್ಗೆ ನಾನು ತುಂಬಾ ಡೀಟೇಲ್ ಆಗಿ ಹೇಳಲ್ಲ, ಯಾಕಂದ್ರೆ ಈ ಮೂವಿಯ ಬಗ್ಗೆ ನೀವು ಎಷ್ಟು ಕಡಿಮೆ ತಿಳ್ಕೊತೀರಾ ಅಷ್ಟು ಈ ಮೂವಿ ನಿಮಗೆ ಎಂಟರ್ಟೈನ್ ಮಾಡುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾನೆ, ನನ್ನ ಲಕ್ಷ್ಮಿ ಕಳ್ಳತನ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸರಿಗೆ ಲಕ್ಷ್ಮಿ ಅಂದ್ರೆ ಏನು ಅಂತ ಅರ್ಥ ಆಗಲ್ಲ, ಅಂಡ್ ಹಾನೆಸ್ಟ್ಲಿ ನಮಗೂ ಕೂಡ ಫಸ್ಟ್ ಹಾಫ್ ಅಲ್ಲಿ ಅರ್ಥ ಆಗಲ್ಲ. ಆದ್ರೆ ಮೂವಿ ಮುಂದೆ ಹೋಗ್ತಾ ಹೋದಂಗೆ ಡಿಫ್ರೆಂಟ್ ಟೈಮ್ ಲೈನ್, ಡಿಫ್ರೆಂಟ್ ಕ್ಯಾರೆಕ್ಟರ್, ಡಿಫ್ರೆಂಟ್ ಇನ್ಸಿಡೆಂಟ್ಸ್ ಅಂಡ್ ಎಲ್ಲ ಸ್ಲೋಲಿ ಕನೆಕ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಅಲ್ಲಿ ಈ ಮೂವಿಯ ಸ್ಕ್ರೀನ್ ಪ್ಲೇ ಅದ್ಭುತವಾಗಿ ಮುಂದೆ ಬಂದಿದೆ. ಫಸ್ಟ್ ಹಾಫ್ ಅಲ್ಲಿ ಕೆಲವು ಸೀನ್ಸ್ ನೋಡಿ ಇದಕ್ಕೂ ಮೇನ್ ಸ್ಟೋರಿಗೂ ಏನ್ ಕನೆಕ್ಷನ್ ಅಂತ ನೀವು ಯೋಚನೆ ಮಾಡಬಹುದು, ಬಟ್ ಆಮೇಲೆ ಸೇಮ್ ಸೀನ್ಸ್ ಗೆ ಬೇರೆ ಮೀನಿಂಗ್ ಸಿಗುತ್ತೆ. ಅಂಡ್ ವಿಜಯ್ ಸೇತುಪತಿ ಅವರ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅಂಡ್ ಈ ಮೂವಿಯ ರಿವೆಂಜ್ ಪಾರ್ಟ್ ಏನಿದೆ ಅಲ್ಲ ಅದು ಎಲ್ರಿಗೆ ಅಲ್ಲ. ಮೂವಿಯಲ್ಲಿ ವೈಲೆಂಟ್ ಇದೆ, ಡಿಸ್ಟರ್ಬಿಂಗ್ ಸೀನ್ಸ್ ಇದೆ, ಬಟ್ ಇಮೋಷನಲಿ ಕೂಡ ನಮ್ಮ ಹೀರೋ ಲಕ್ಷ್ಮಿನ ಹುಡುಕಕ್ಕೆ ತುಂಬಾ ಅಬ್ಸೆಸ್ಡ್ ಇದ್ದಾನೆ. ಆ ಲಕ್ಷ್ಮಿ ಏನು ಅಂತ ನಿಮಗೆ ತಿಳ್ಕೊಬೇಕಂದ್ರೆ ನೀವು ಮೂವಿ ನೋಡಿ. 8.3 IMDb ರೇಟಿಂಗ್ ಇದೆ. ನಿಮಗೆ ಕ್ರೈಮ್, ರಿವೆಂಜ್, ಮಿಸ್ಟ್ರಿ ಇಷ್ಟ ಅಂದ್ರೆ ಈ ಮೂವಿನ ಮಿಸ್ ಮಾಡದೆ ನೋಡಿ. ಮೂವಿ ನೋಡದೆ ಇರೋರು ಗೂಗಲ್ ಅಲ್ಲಿ ಲಕ್ಷ್ಮಿ ಯಾರು ಅಂತ ಸರ್ಚ್ ಮಾಡಬೇಡಿ. ಸ್ಪಾಯ್ಲರ್ ಸಿಕ್ತು ಅಂದ್ರೆ ಈ ಮೂವಿನ ಕಂಪ್ಲೀಟ್ಲಿ ನಿಮ್ಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ ಟಾಪ್ 5 ಕನ್ನಡ ಮೂವೀಸ್ ಡಬ್ ಅಲ್ಲಿ ನೀವು ಯಾವ್ದಾದ್ರು ನೋಡಿದ್ರೆ ನಿಮಗೆ ಮೂವಿ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಿಮ್ಗೆ ಜೆನ್ಯೂನ್ಲಿ ಗುಡ್ ಕನ್ನಡ ಡಬ್ ಮೂವೀಸ್ ಬೇಕು ಅಂದ್ರೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಚ್ ಎಕ್ಸ್ಪ್ಲೈನ್.